ಒಂದು ಕಡೆ ರಾಜತಾಂತ್ರಿಕ ಸಮರವನ್ನ ಆರಂಭಿಸಿರುವ ಭಾರತ ಮಿಲಿಟರಿ ಆಕ್ಷನ್ನಿನ ಎಚ್ಚರಿಕೆಯನ್ನ ಕೊಟ್ಟಿದೆ. 20 ದೇಶಗಳಿಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳು ಮಾತನಾಡಿ ಪಹಲ್ಗಾಮ್ನ ಹಿಂದೂ ನರಮೇಧದಲ್ಲಿ ಪಾಕಿಸ್ತಾನದ ಕೈವಾಡದ ಮಾಹಿತಿಯನ್ನು ಕೊಟ್ಟಿದ್ದಾರೆ. 20 ದೇಶದ ರಾಜತಾಂತ್ರಿಕರುಗಳಿಗೆ. ಅಮೆರಿಕ, ಫ್ರಾನ್ಸು, ಚೀನಾ, ರಷ್ಯಾ, ಇಂಡೋನೇಷ್ಯಾ, ಜರ್ಮನಿ, ಇಟಲಿ, ಕತಾರ್ ಸೇರಿದಂತೆ ಇಪ್ಪತ್ತು ದೇಶಗಳ ವಿದೇಶಾಂಗ ಇಲಾಖೆಗಳ ಜೊತೆಗೆ ಭಾರತೀಯ ವಿದೇಶಾಂಗ ಸೆಕ್ರೆಟರಿ ಅವರು ಮಾತನಾಡಿದ್ದಾರೆ. ಪ್ರಶಾಂತ್, ಮಿತ್ರ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕೂಡ ಸ್ಟ್ರಾಟಜಿಯ ಒಂದು ಭಾಗನೇ. ದೇ ಶುಡ್ ಬಿ ಕನ್ವಿನ್ಸ್ಡ್ ವಾಟ್ ವಿ ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಅಂತ. ಅದೇ ನಿಶ್ಚಿತವಾಗಿ ನೋಡಿ, ಇವತ್ತಿನ ಸಂದರ್ಭದಲ್ಲಿ ಈ ಘಟನೆ ನಡೆದ ಮೇಲೆ ಒಂದು ಗ್ಲೋಬಲ್ ಸಪೋರ್ಟ್ನ ಅವಶ್ಯಕತೆ ಭಾರತಕ್ಕೆ ನಿಶ್ಚಿತವಾಗಿದೆ. ಮೇ ನಾಟ್ ಬಿ ಆಲ್ವೇಸ್ ಎ ಗ್ಲೋಬಲ್ ಪ್ರೆಷರ್. ನಾವು ಅನೇಕ ಬಾರಿ ಗ್ಲೋಬಲ್ ಪ್ರೆಷರ್ ಒಳಗಾಗಿ, ಯಾಕಂದರೆ ಬಿಲ್ ಕ್ಲಿಂಟನ್ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿರ್ತಕ್ಕಂಥ ಬಿಲ್ ಕ್ಲಿಂಟನ್ ಅವರ ಪಾರ್ಲಿಮೆಂಟ್ ಭಾಷಣದ ಸಂದರ್ಭದಲ್ಲೇ ಒಂದು ನರಮೇಧ ಏನು ನಡೀತಲ್ಲ ಜಮ್ಮುದಲ್ಲಿ, ಅದು ಆ ಸಂದರ್ಭದಲ್ಲಿ ನಡೆದೌದು. ಅದಾದಮೇಲೆ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿಗೆ ಅಮೆರಿಕದಿಂದ ಜಾಸ್ತಿ ಒತ್ತಡ ಇತ್ತು, ಯಾವುದೇ ಕಾರಣಕ್ಕೂ ರಿಟ್ಯಾಲಿಯೇಟ್ ಮಾಡಬೇಡಿ. ಕಾರ್ಗಿಲ್ನ ಸಂದರ್ಭದಲ್ಲೂ ಕೂಡ ನೀವು ಅವರನ್ನು ಹೊಡೆದು ಓಡಿಸಿ, ಆದರೆ LOC ದಾಟಬೇಡಿ ಅಂತಕ್ಕಂಥ ಒತ್ತಡ ಭಾರತದ ಮೇಲಿತ್ತು. 2008ರಲ್ಲಿ ಮನಮೋಹನ್ ಸಿಂಗ್ ಮೇಲೆ ಅತಿ ಹೆಚ್ಚು ಒತ್ತಡ ಇದ್ದಿದ್ದು ಅಮೆರಿಕದ್ದು. ಹೀಗಾಗಿ ನಿಮಗೆ ಯಾವುದೇ ಈ ಘಟನೆ ನಡೆದಾಗ ಇಂಟರ್ನ್ಯಾಷನಲ್ ಕಮ್ಯುನಿಟಿಯನ್ನು ಭಾರತದಂಥ ದೇಶ ಕನ್ವಿನ್ಸ್ ನೀವು ಅಮೆರಿಕಕ್ಕೆ ಅದರ ಅವಶ್ಯಕತೆ ಇರಲಿಕ್ಕಿಲ್ಲ, ಆದರೆ ಭಾರತದಂಥ ದೇಶಕ್ಕೆ ಗ್ಲೋಬಲ್ ಸಪೋರ್ಟ್ನ ಅವಶ್ಯಕತೆ ನಿಶ್ಚಿತವಾಗಿದ್ದೇ ಇರುತ್ತೆ. ಹೀಗಾಗಿ ನಿನ್ನೆಯಿಂದ ವಿದೇಶಾಂಗ ಇಲಾಖೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ನೋಡಿ, 2 ಸಂಗತಿಗಳು. ಒಂದು, ಈ 6 ಜನ ಯಾರು ಬಂದರು ಅವರನ್ನು ಹಿಡಿದು ಅಥವಾ ಅವರ ಎನ್ಕೌಂಟರ್ ಮಾಡಿ ಆ ಡಿಜಿಟಲ್ ಫುಟ್ ಪ್ರಿಂಟ್ಗಳ ಬಗ್ಗೆ ನಾವೇನು ಹೇಳ್ತಿದ್ದೀವಿ, ಅದು ಮುಜಫರಾಬಾದ್ನಿಂದ ಕರಾಚಿವರೆಗೆ ಆ ಡಿಜಿಟಲ್ ಫುಟ್ ಪ್ರಿಂಟ್ ಇಂಟೆಲಿಜೆನ್ಸ್ ಇಂಟರ್ಸೆಪ್ಟ್ ಈಗ ಸಿಗ್ತಾ ಇದೆ ಅಂತಕ್ಕಂಥದ್ದು. ಆ 6 ಜನ ಹಿಡಿಯುವ ಅವಶ್ಯಕತೆ ಇದೆ, ಅಥವಾ 6 ಜನರ ಅವ್ರದ್ದು ಐಡೆಂಟಿಟಿ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಮತ್ತು ಅದು ಪಾಕಿಸ್ತಾನದಿಂದ ಅವ್ರು ಹೇಗೆ ಬಂದರು, ಯಾಕಂದರೆ ನೋಡಿ, ಈ ಇಡೀ TRF ಇದೆ ಅಲ್ಲ, ದಿಸ್ ಇಸ್ ಅ ಸ್ಮೋಕ್ ಸ್ಕ್ರೀನ್. ಹೌದು, ದ ರೆಸಿಸ್ಟೆಂಟ್ ಫ್ರಂಟ್ ಅಂತಕ್ಕಂಥ ಒಂದು ಹೊಸ ಹೆಸರನ್ನು ಕೊಡಲಾಗಿದೆ. ಯಾಕೆ ಕೊಡಲಾಗಿದೆ? ಲಷ್ಕರ್ ಎ ತೊಯ್ಬಾ ಅಂದ ತಕ್ಷಣ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಲಷ್ಕರ್ ಎ ತೊಯ್ಬಾದ ಹತ್ರ ನೋಡುತ್ತೆ. ರೆಸಿಸ್ಟೆಂಟ್ ಫ್ರಂಟ್ ಏನು ಅಂತಂದರೆ, ಇಲ್ಲ ಲೋಕಲ್ ಕೆಲ ಹುಡುಗರು ಸೇರ್ಕೊಂಡು ಮಾಡಿದ್ದಾರೆ, ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದತಿಯ ನಂತರ ಲೋಕಲ್ಲೇ ಅವರು ಅದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅನ್ನೋದನ್ನು ಹೇಳುವ ಕಾರಣಕ್ಕೋಸ್ಕರ ಒಂದು ಹೊಸ ಹೆಸರನ್ನು ಬಿಡಲಾಗಿದೆ, TRFಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಿಸ್ಟೆನ್ಸು ಇಲ್ಲ, ರಿಲೆವೆನ್ಸು ಇಲ್ಲ, ಇರ್ತಕ್ಕಂಥದ್ದು ಲಷ್ಕರ್ ಎ ತೊಯ್ಬಾಗೆ. ಮತ್ತು ಈ ರೀತಿ ನೋಡಿ, ಒಂದು ವೆರಿ ಸಿಂಪಲ್ ಟ್ರೂತ್ ಕಾಣ್ತಕ್ಕಂಥದ್ದೇನು ಅಜಿತ್, ನಾನು ಕಾಶ್ಮೀರ್ಗೆ 2 ಬಾರಿ ಹೋಗಿದ್ದೀನಿ. ಲೋಕಲೈಟ್ಸ್ಗೆ ಟೂರಿಸ್ಟ್ ಇಲ್ಲ ಅಂದರೆ ಲೋಕಲೈಟ್ಸ್ ಅಲ್ಲಿ ಎಕಾನಮಿನೇ ನಡೆಯಲ್ಲ. ಹೌದು, ನಿಮಗೆ ಮಾರ್ಚ್ನಲ್ಲಿ ಚಳಿಗಾಲ ಮುಗಿದ ನಂತರ ಏಪ್ರಿಲ್ ಟು ಹೆಚ್ಚು ಕಡಿಮೆ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಒಂದು ದೊಡ್ಡ ಸೀಸನ್ ನಡೆಯುತ್ತೆ.
ಆ ಸೀಸನ್ನ ಕಾರಣದಿಂದಲೇ ಲೋಕಲ್ ಎಕನಾಮಿ, ಟೂರಿಸಮ್ ಎಲ್ಲವೂ, ನಿಮಗೆ ಅವರು ಕೇಸರ್ ಮಾರಾಟ ಮಾಡ್ತಾರೆ, ಅಲ್ಲಿಂದ ಹಿಡಿದು ಶಾಲ್ ಮಾರಾಟ ಟೂರಿಸಮ್ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಟೂರಿಸಮ್ಗೆ ಏಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಅಲ್ಲಿನ ಲೋಕಲ್ ಪಾಪ್ಯುಲೇಷನ್ ಬೆಂಬಲಿಸಲ್ಲ. ಆ ಕಾರಣದಿಂದ ಉಗ್ರಗಾಮಿಗಳು 2 ಅಟ್ಯಾಕನ್ನು, ಒಂದು ವೈಷ್ಣೋದೇವಿ ಮೇಲೆ, ಯಾತ್ರಾರ್ಥಿಗಳ ಮೇಲೆ 2006-07ನಲ್ಲಿ, 2017ನಲ್ಲಿ ಒಂದು ಅಮರನಾಥ್ ಯಾತ್ರಾರ್ಥಿಗಳ ಮೇಲೆ ಒಂದೇನು ಭೀಕರ ದಾಳಿ ಆಯಿತು. ಅದು ನಡೆದದ್ದು ಬಿಟ್ಟರೆ ಯಾತ್ರಾರ್ಥಿಗಳ ಮೇಲೆ, ಅಮಾಯಕ ಪ್ರವಾಸಿಗರ ಮೇಲೆ ಯಾವತ್ತಿಗೂ ಕೂಡ ದಾಳಿ ನಡೀತಾ ಇರಲಿಲ್ಲ. ನೀವು ಡೌನ್ ಶ್ರೀನಗರದಲ್ಲಿ ಹೋಗಿ, ಡೌನ್ ಶ್ರೀನಗರದಲ್ಲಿ ಆಂಟಿ ಇಂಡಿಯಾ ರ್ಯಾಂಟ್ ಬರೀತಾರೆ ಗೋಡೆಗಳ ಮೇಲೆ. ಬಟ್ ನೀವು ಅಲ್ಲಿಂದೇ ಪ್ರವಾಸಿಗರು ಹೋಗ್ತಾ ಇದ್ರು ಕೂಡ ಯಾರೂ ಪ್ರವಾಸಿಗರನ್ನು ಟಚ್ ಮಾಡ್ತಾ ಇರಲಿಲ್ಲ. ಈ ಘಟನೆಯ ತೀವ್ರತೆಯನ್ನು ನೋಡಿದರೆ ಇದು ಪಾಕಿಸ್ತಾನದಿಂದ, ಆ್ಯಂಡ್ ಇದಕ್ಕೊಂದು ಹೊಸ ಭಾಷೆ ಇದೆ, ದಿಸ್ ಇಸ್ ಹೈಬ್ರಿಡ್ ಟೆರರಿಸಮ್. ದೀಸ್ ಆರ್ ನಾಟ್ ಟ್ರೈನ್ಡ್ ಟೆರರಿಸ್ಟ್. ನೀವು ಇಂಟೆಲಿಜೆನ್ಸ್ ಅಧಿಕಾರಿಗಳು ನೀಡ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ದಿಸ್ ಇಸ್ ಎ ನ್ಯೂ ಫಾರ್ಮ್ ಆಫ್ ಟೆರರಿಸಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.